ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಿಯರೇ, ಜುಲೈ ಮಾಸದ ಕಡೆಯ ದಿನದಲ್ಲಿ ನಾವಿದ್ದೇವೆ. ಇಡೀ ತಿಂಗಳು ನನ್ನನ್ನು, ನಿಮ್ಮನ್ನು, ನಮ್ಮ ಕುಟುಂಬದ ಸದಸ್ಯರನ್ನ, ಮಕ್ಕಳನ್ನು ಕಾದು ಸಂರಕ್ಷಿಸಿದ ತ್ರೇಕ ದೇವರಿಗಿನ ವಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರ ಕೃಪೆ ಅನುಗ್ರಹದಿಂದ ಈ ಮಾಸದ ನಮ್ಮೆಲ್ಲ ಚಟುವಟಿಕೆಗಳು ಯಶಸ್ವಿಯಾಗಿವೆ, ಫಲಪ್ರದವಾಗಿವೆ. ಹಾಗಾಗಿ ಮನದಾಳದಿಂದ ಪ್ರಭುವಿಗೆ ವಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸಿರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಬನ್ನಿರಿ, ಇಂದು ಪ್ರಭು ಮಾಡಿದ 2 ಅದ್ಭುತಗಳನ್ನು ಧ್ಯಾನಿಸೋಣ. ಮತ್ತಾಯರ ಶುಭ ಸಂದೇಶ ಅಧ್ಯಾಯ 27 ವಾಕ್ಯಗಳು 27ರಿಂದ 33ರವರೆಗೆ ಈ ಅದ್ಭುತಗಳನ್ನು ಕಾಣುತ್ತೇವೆ. ಪ್ರಭು ಯೇಸು ಈಗಾಗಲೇ ಕಫರ್ನೌಮ್ ಊರಿನಲ್ಲಿದ್ದಾರೆ. ಪ್ರಭು ಅಲ್ಲಿಂದ ಹೋಗುತ್ತಿರುವಾಗ 2 ಕುರುಡರು ಯೇಸು ಸ್ವಾಮಿಯ ಬಳಿಗೆ ಬಂದು, ದಾವೀದ ಕುಲಪುತ್ರರಾದ ಪ್ರಭು ಯೇಸುವೆ, ನಮಗೆ ದಯೆ ತೋರಿ ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಾರೆ. ಯೇಸು ಸ್ವಾಮಿ ಹಾಗೆ ಹೋಗುವಾಗ ಅವರ ಹಿಂದೆಯೇ ಬರುತ್ತಾರೆ. ಯೇಸು ಸ್ವಾಮಿ ಇನ್ನೇನು ಮನೆ ತಲುಪಿದಾಗ ಅವರು ಯೇಸು ಸ್ವಾಮಿಯ ಮನೆಗೂ ಬರ್ತಾರೆ. ಅಲ್ಲಿ ಬಂದಾಗ ಯೇಸು ಸ್ವಾಮಿ ಅವರನ್ನು ಕೇಳ್ತಾರೆ, ನಾನು ನಿಮ್ಮನ್ನು ಗುಣಪಡಿಸಬಲ್ಲೆನೆಂದು ನೀವು ವಿಶ್ವಾಸಿಸುತ್ತೀರಾ? ತಕ್ಷಣ ನುಡಿತಾರೆ, ಹೌದು ಪ್ರಭುವೇ, ನಾವು ವಿಶ್ವಾಸಿಸುತ್ತೇವೆ. ಆಗ ಯೇಸು ಸ್ವಾಮಿ ಅವರಿಗೆ ನುಡಿತಾರೆ, ನೀವು ವಿಶ್ವಾಸವಿಟ್ಟ ಪ್ರಕಾರವೇ ನಿಮಗೆ ಗುಣವಾಗಲಿ. ತಕ್ಷಣ ಹುಟ್ಟು ಕುರುಡರಿಬ್ಬರು ದೃಷ್ಟಿಯನ್ನು ಪಡೆಯುತ್ತಾರೆ. ಸಂತೋಷದಿಂದ ಕುಣಿದಾಡಿ ಪ್ರಭು ಯೇಸುವಿಗೆ ಸಾಕ್ಷಿಗಳಾಗ್ತಾರೆ. ಪ್ರಭು ಯೇಸು ಅಲ್ಲೇ ಇರುವಾಗ ಕುರುಡ ಒಬ್ಬ ದೆವ್ವ ಹಿಡಿದ ಒಬ್ಬ ಮೂಕನನ್ನು ಆತನ ಬಳಿ ಕರೆತರಲಾಗುತ್ತೆ. ಯೇಸು ಸ್ವಾಮಿ ಆತನನ್ನು ಮುಟ್ಟಿದ ಕೂಡಲೇ ಆತನಿಗೆ ಹಿಡಿದ ದೆವ್ವ ಬಿಟ್ಟು ಹೋಗುತ್ತೆ. ಹಾಗೂ ಆತ ಮೂಕ ಮಾತನಾಡಲಾರಂಭಿಸುತ್ತಾನೆ. ಇದನ್ನು ಕಂಡ ಜನರು ಅತ್ಯಾಶ್ಚರ್ಯಗೊಳ್ತಾರೆ. ಪ್ರಭು ಯೇಸುವನ್ನು ಕೊಂಡಾಡುತ್ತಾರೆ, ಪ್ರಭು ಯೇಸುವಿನ ಮಹಿಮೆಯನ್ನು ಕೊಂಡಾಡುತ್ತಾರೆ. ಪ್ರಿಯರೇ, ನನ್ನ ಮತ್ತು ನಿಮ್ಮ ಜೀವನದಲ್ಲಿ ವಿವಿಧ ರೂಪದಲ್ಲಿ ನಾವು ಪ್ರಭು ಯೇಸುವಿನ ಮಹಿಮೆಯನ್ನು ಕಾಣಬಹುದು. ನಮ್ಮ ಕುಟುಂಬದಲ್ಲಿ, ನಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಮೂಲಕ, ಕೆಲಸ ಕಾರ್ಯಗಳ ಯಶಸ್ವಿಯ ಮೂಲಕ ನಾವು ಪ್ರಭು ಯೇಸುವಿನ ಮಹಿಮೆಯನ್ನು ಕಾಣಬಹುದು. ಪ್ರಭು ಯೇಸುವನ್ನು ವಿಶ್ವಾಸಿಸಿದಾಗ ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಅದ್ಭುತಗಳಾಗ್ತವೆ. ಸದಾ ಪ್ರಭುವನ್ನು ವಿಶ್ವಾಸಿಸೋಣ. ನಮ್ಮ ವಿಶ್ವಾಸವನ್ನು ಇನ್ನೂ ದೃಢಪಡಿಸಿಕೊಳ್ಳೋಣ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸು ನಿಮ್ಮನ್ನು, ನಿಮ್ಮ ಕುಟುಂಬಗಳ, ನಿಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ. ಆಮೇನ್.